ಮುಂಜಾನೆ ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ ನನ್ನ ತಣ್ಣನೆ ಗಾಳಿಲಿ ಹುಣ್ಣಿಮೆ ಚಂದ್ರನ ನೋಡಿ ನಾ ಮರೆತು ಬಿಟ್ಟೆ ನನ್ನ ಆದರೂ ಮರೆತೇ ಇಲ್ಲ ನಾನಿನ್ನ ಒಮ್ಮೆ ನೀನಕ್ಕರೆ ಬರೀ ಕ್ಯಾಬಲ್ಲಿ ಹತ್ತು ಕುತ್ಕೋ ಆಫೀಸ್ಗೆ ಹೋಗು ಬಾ ಇದೇ ಆಗಿತ್ತು. ಸೊ ವಾವ್ ಕ್ರೇಜಿ ಗೈಸ್, ಫಾಗ್ ಅಂತೂ ಓ ಮೈ ಗಾಡ್. ನನ್ನೊಳಗೊಳಗೆ ಒಲವಿನ ಯೋಗ ತುದಿಗಾಲಲಿ. ಸೊ ನಮಸ್ಕಾರ ಕನ್ನಡಿಗರಿಗೆ, ಈ ನಿಮ್ಮ ಪ್ರೀತಿಯ JR ಕನ್ನಡಿಗ ಕಡೆಯಿಂದ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತೇನಪ್ಪ ವಿಷಯ ಅಂದರೆ, ಇವಾಗ ಅರ್ಲಿ ಮಾರ್ನಿಂಗ್ 4:30 AM ಆಗಿದೆ. ಸೊ ನಾನೊಂದು ಟ್ರೆಕ್ಕಿಂಗ್ ಹೊರಟಿದ್ದೀನಿ. 5 ದಿನ ಕೆಲಸ ಮಾಡಿ ನಮಗೂ ಸಾಕಾಗಿರುತ್ತೆ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ಗೆ ಟ್ರೆಕ್ಕಿಂಗ್ ಹೋಗೋಣ ಅಂತ ನಾನು ಮತ್ತು ನನ್ನ ಫ್ರೆಂಡು ಹೊರಟಿದ್ದೀವಿ. ಯಾವುದ್ರಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ರಾಯಲ್ ಎನ್ಫೀಲ್ಡ್. ಸೊ ಬ್ಯಾಂಗ್ಳೂರಿಂದ 65 ಕಿಲೋಮೀಟರ್ಸ್ ಇದೆ. ಸೊ ಅದು ಯಾವ ಟ್ರೆಕ್ಕಿಂಗು ಏನು ಎಲ್ಲ ಅಲ್ಲಿ ಹೋಗಿ ಹೇಳ್ತೀನಿ. ಸಿಗ್ತೀನಿ ಗೈಸ್. ಎಲ್ಲ ಶೂನ್ಯವೆನ್ನುವ ನಿರ್ಣಯ ವರ್ಗವೇ ಅಂಕುಶ, ಕಲ್ಮಶ ನಿಷ್ಕಲ್ಮಶ ಥರ ನಿನ್ನ ವೇಷ. ಫೈನಲಿ ಬಂದ್ವಿ. ಇಟ್ಸ್ ಅರ್ಲಿ ಮಾರ್ನಿಂಗ್ 6 AM. ತುಂಬ ಖುಷಿ ಆಗ್ತಿದೆ, ಒಂಥರ ಪೀಸ್ಫುಲ್. ಯಾವ ಜನುಮದ ಸಂಗಾತಿ ಏಕಲೂ ಸಹ ಜೊತೆಗಾತಿ, ಅದ್ಭುತ ಈ ಅತಿಶಯ ನಾ ತಾಳೆನು. ಸೊ ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. 6:10 ಆಗಿದೆ. ಸೊ ನಾನು ಬಂದಿರೋದೆ ಪುತ್ರಿ ದುರ್ಗ, ಆಲ್ಸೋ ನೋನ್ ಆ್ಯಸ್ ಉತ್ರಿ ಬೆಟ್ಟ. ಸೊ ಇದಿರೋದು ಕುಣಿಗಲ್ ನಿಯರ್ ಮಾಗಡಿ. ಸೊ ಫೈನಲಿ ಸನ್ರೈಸ್ ನೋಡೋಕ್ಕೆ ಬಂದಿದ್ದೀವಿ. ಸ್ಮಾಲ್ ಟ್ರೆಕ್ಕಿಂಗು, ಇಟ್ಸ್ 5 ಕಿಲೋಮೀಟರ್ ಟ್ರೆಕ್ಕಿಂಗ್. ಎರಡೂ ಕಡೆ ಸೇರಿ 10 ಕಿಲೋಮೀಟರ್ ಟ್ರೆಕ್ಕಿಂಗ್ ಆಗಿರುತ್ತೆ. ಸೊ ವ್ಯೂ ಮಾತ್ರ ಕ್ರೇಜಿಯಾಗಿದೆ. ಫಾಗ್ ಮಿಸ್ ಮಾಡಿದ್ವಿ, ಜಾಸ್ತಿ ಏನಿಲ್ಲ ಗೈಸ್. ಮೇಲೆ ಹೋದ್ಮೇಲೆ ಗೊತ್ತಾಗುತ್ತೆ ಫಾಗ್ ಇದೆಯಾ ಇಲ್ವಾ ಅಂತ. ಸೊ ದೂರದಿಂದ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಬೆಟ್ಟ. ಸೊ ನಾವು ಇವಾಗ ಹತ್ತುತ್ತಾ ಇದ್ದೀವಿ. ಎಷ್ಟೋ ದಿನ ಆಗಿತ್ತು ಗೈಸ್ ಟ್ರೆಕ್ಕಿಂಗ್ ಮಾಡಿ. ಬರೀ ಕ್ಯಾಬಲ್ಲಿ ಹತ್ತು ಕುತ್ಕೋ ಆಫೀಸ್ಗೆ ಹೋಗು ಬಾ ಇದೇ ಆಗಿತ್ತು. ಸೊ ವೀಕೆಂಡ್ ಬಂದಾಗ ಈ ಥರ ಟ್ರೆಕ್ಕಿಂಗ್ ಮಾಡ್ತಾ ಇರಬೇಕು, ಸ್ಮಾಲ್ ಟ್ರೆಕ್ಕಿಂಗು. ಸೊ ನೋಡಿ, ಬಾಳೆಂದರೆ ಪ್ರಣಯಾನುಭಾವ, ಕವಿತೆ ಆತ್ಮಾನುಸಂಧಾನ. ಸೊ ವೆಲ್ಕಮ್ ಟು ಉತ್ರಿ ದುರ್ಗಾ ಗೈಸ್. ಫೈನಲಿ ಸ್ಟಾರ್ಟೆಡ್ ಟ್ರೆಕ್. ಇವಾಗ ಶುರು ಮಾಡಿದ್ವಿ. ನೋಡೋಣ ಹೇಗಿರುತ್ತೆ ಅಂತ. ಫಾಗ್ ಮಾತ್ರ ಕ್ರೇಜಿ ಆಗಿದೆ ಗೈಸ್. ಇಟ್ಸ್ ಅರ್ಲಿ ಮಾರ್ನಿಂಗ್ 6:20 AM. ತುಂಬ ತಿಂಗಳಾಗಿತ್ತು ಟ್ರೆಕ್ಕಿಂಗ್ ಮಾಡಲೇಬೇಕಂತ ಬಂದಿರೋದು. ಸೊ ಇದು ಕೆಂಪೇಗೌಡರು ಕಟ್ಟಿರೋದು 16th ಸೆಂಚುರಿಲಿ. ಫಸ್ಟ್ ದ್ವಾರಕ ಬಂದಿದ್ದು ಗೈಸ್. ಲುಕ್ ಅಟ್ ಇಟ್. ಒಂಥರ ಎಲ್ಗೂ ಬಂದಾಗ ಆಗ್ತಿದೆ. ಓ ಮೈ ಗಾಡ್, ಸಿ ಗೈಸ್. ಯಾವುದೋ ಕಾಡಿಗೆ ಬರ್ತಿರೋ ಥರ ಫೀಲಿಂಗು.
ಒಂದು ಕಾಲದಲ್ಲಿ ಕೆಂಪೇಗೌಡರು ಕಟ್ಟಿದ್ದು. ಸೊ ಸ್ಟೆಪ್ಸ್ ಈ ಥರ ಇರುತ್ತೆ ನೋಡಿ. ಇದು ಸೆಕೆಂಡ್ ದ್ವಾರಕ. ವಾವ್, ಕ್ರೇಜಿ ಗೈಸ್, ಫಾಗ್ ಅಂತೂ. ಓ ಮೈ ಗಾಡ್, ಸಿ ದ ವೆದರ್ ಗೈಸ್. ವೆದರ್ ನೋಡಿ. ಇಲ್ಲೊಂದು ಶಾಪ್ ಇರುತ್ತೆ, ಬಟ್ ಇಲ್ಲಿ ಕ್ಲೋಸ್ ಆಗಿದೆ ಇವತ್ತು. ವೆದರ್ ಮಾತ್ರ ಕ್ರೇಜಿ. ಮಸ್ಟ್ ವಿಸಿಟ್ ಗೈಸ್, ಮಸ್ಟ್ ವಿಸಿಟ್. ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲೇ ಈ ಥರ ಇದೆ, ಇನ್ನು ಮೇಲೋದ್ಮೇಲೆ ಹೆಂಗಿರುತ್ತೆ ನೋಡೋಣ. ಒಟ್ಟಿನಲ್ಲಿ ಟ್ರಕ್ಕಿಂಗ್ ಮಾಡಲೇಬೇಕು ಅಷ್ಟೇ. ಈ ಪಬ್ಬು ಬಾರ್ಗೆ ಏನು ಹೋಗೋದು, ಇಲ್ಲಿ ಬನ್ನಿ ವೀಕೆಂಡಲ್ಲಿ. ಸಾಕಾಗೈತೆ. ಈ ನೇಚರ್ನ ಎಂಜಾಯ್ ಮಾಡಬೇಕು ಅಷ್ಟೇ ಲೈಫಲ್ಲಿ. ಜನ ಬಂದಿದ್ದಾರೆ ಗೈಸ್. ನಾಳೆ ಆಗಿದ್ರೆ, ಸಂಡೇ ಆಗಿದ್ರೆ ಇನ್ನೂ ಜನ ಸೇರಿರೋರು. ಸೊ ಅದಕ್ಕೆ ಇವತ್ತೇ ಬಂದ್ಬಿಟ್ವಿ. ಓ ಮೈ ಗಾಡ್, ಫಾಗ್ ನೋಡ್ತಿದ್ರೆ ಖುಷಿ ಆಗುತ್ತೆ. ಲಿಟ್ರಲಿ ಕವರ್ ಆಗೋಯ್ತು ಗೈಸ್ ಎಲ್ಲ. ಐ ಶೋ ಯು ನೋಡಿ. ಓ ಮೈ ಗಾಡ್, ಸಖತ್ತಾಗಿದೆ. ನೋಡಿ ಗೈಸ್, ನೋಡಿ ಹೇಗಿದೆ ಅಂತ. ಬನ್ನಿ ಅಷ್ಟೇ, ಬಂದು ಟ್ರೆಕ್ ಮಾಡಿ ಅಷ್ಟೇ, ಏನಿಲ್ಲ. ಈ ಮಾನ್ಸೂನಲ್ಲಿ ಮತ್ತು ವಿಂಟರಲ್ಲಿ ಬರಲೇಬೇಕು. ಸಖತ್ತಾಗಿದೆ. ಇವಾಗಲೇ ಹಿಂಗಿದೆ ಸ್ಟಾರ್ಟಿಂಗಲ್ಲಿ. ಇನ್ನು ಫುಲ್ಲು ಟಾಪ್ಗೆ ಹೋದಾಗ ಟಾಪ್ ಅಂತೂ ಕಾಣಿಸ್ತಾನೆ ಎಲ್ಲ ಬಿಡಿ. ಸೊ ಟ್ರೆಕ್ ಮಾಡಿ ಉತ್ತರಿ ಬೆಟ್ಟ. ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯೆ ಕಂಡು ತುಳಸಿ ಕೋಮಲವೇಣಿ. ಗೈಸ್, ಇನ್ನೊಂದೇನೆಂದರೆ ಇಲ್ಲಿ ಸ್ಟೆಪ್ಸ್ ಎಲ್ಲ ಮಾಡಿದಾರಲ್ಲ, ಸ್ಟೆಪ್ಸಲ್ಲಿ ಹೋಗ್ಬಿಡಿ ಯಾವತ್ತೂ. ಆ ಥ್ರಿಲ್ ಸಿಗಲ್ಲ, ಟ್ರೆಕ್ಕಿಂಗ್ ಮಾಡೋದು ಥ್ರಿಲ್ಲು. ಈ ಥರ ಬೆಟ್ಟ ಇದೆ ನೋಡಿ, ಹಿಂಗೆ ಲೆಫ್ಟು ರೈಟ್, ಲೆಫ್ಟು ರೈಟ್, ಈ ಥರ ಕಾಲು ಹಾಕ್ಕೊಂಡು ನಡ್ಕೊಂಡು ಹೋಗಬೇಕು. ಆವಾಗಲೇ ಟ್ರೆಕ್ಕಿಂಗ್ ಅನಿಸೋದು. ಇಲ್ಲಾಂದರೆ ಏನೋ ಒಂದು ಸ್ಟೆಪ್ಸ್ ಹತ್ತಿದ್ವಿ, ಹೋದ್ವಿ, ಬಂದ್ವಿ, ಈ ಥರ ಫೀಲ್ ಆಗೋಗುತ್ತೆ. ಸೊ ಆ ಥರ ಆಗಬಾರ್ದಂದ್ರೆ ನೀವು ಈ ಥರ ಬಂಡೆ ಮೇಲೆ ನಡ್ಕೊಂಡು ಹೋಗ್ಬೇಕು. ಇದಾಗ್ಬಿಟ್ಟೆ ಗೈಸ್, ಸಗದಾಗಿದೆ ಮಾತ್ರ, ಸಖತ್. 10 out of 10 ರೇಟಿಂಗ್ಸ್. ಇನ್ನು ಟಾಪಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ಗೈಸ್, ಇವಾಗ ಇಲ್ಲಿ ಎಂಟ್ರಿ ಆಗಬೇಕು. ಈ ಎಂಟ್ರಿ ನೋಡಿ ಹೆಂಗೈತೆ, ಫುಲ್ಲು ಗಿಡ ಎಲ್ಲ ಬೆಳ್ಕೊಬಿಟ್ಟಿದ್ದಾವೆ ನೋಡಿ ಗೈಸ್. ಅಪ್ಪ, ಒಬ್ಬೊಬ್ಬರೇ ಬಂದರೆ ಒಂಥರ ನೋಡಿ ಹೆಂಗಿದೆ ಒಳಗಡೆ. ಇಲ್ಲಿ ಎಂಟ್ರೆನ್ಸ್. ಆಗಿನ ಕಾಲದಲ್ಲಿ ಸೈನಿಕರೆಲ್ಲ ಹೆಂಗಿರ್ಬೇಕು ಹೇಳಿ, ಟಿಪ್ಪು ಸುಲ್ತಾನ್ರು ಆಳಿದ್ದು. Oh my god, it's huge guys. ಗೈಸ್, ಇಲ್ಲಿ ಎಂಟ್ರಿ ಆದಮೇಲೆ ದೊಡ್ಡ ಬಂಡೆ ಇದೆ ನೋಡಿ. ಓ ಮೈ ಗಾಡ್, ಲಿಟ್ರಲಿ ಇಲ್ಲಿ ಎಂಟ್ರಿ ಆದಮೇಲೆ ಇಲ್ಲಿ 3ನೇ ದ್ವಾರಕ ಗೈಸ್. ಇದು ಟೋಟಲ್ ಅರೌಂಡ್ 6 to 7 ಇದೆ ಅನಿಸುತ್ತೆ ರಿಸರ್ಚ್ ಮಾಡ್ದಂಗೆ. ಸೊ 3rd one ಇವಾಗ ಎಂಟ್ರಿ ಆದೆ. ಟ್ರೆಕ್ಕಿಂಗ್ ಮಾತ್ರ ಚೆನ್ನಾಗಿದೆ.
ಬಂಡೆ ಮೇಲೆ ನಡೀರಿ ಅಷ್ಟೇ, ಏನಿಲ್ಲ. Steps. So I will choose this itself. Oh my God. Family ಬಂದಿದೆ. Peaceful. ದಾರಿ ನೋಡಿ ಗಾಯ್ಸ್, ಎಲ್ಲ ಚಿಕ್ಕ ಚಿಕ್ಕ ದಾರಿ. ಹಿಂಗಿದ್ರೇನೆ ಅಲ್ವಾ ಟ್ರೆಕ್ಕಿಂಗ್ ಅನ್ನೋದು. ಏನು ಹೇಳ್ತೀರಾ? ಸೊ ಯಾರ್ಯಾರು ಮನೇಲಿ ಕೂತ್ಕೊಂಡು ನೋಡ್ತಾ ಇರ್ತೀರ, ನೀವು ಬನ್ನಿ, ಟ್ರೈ ಮಾಡಿ, ಟ್ರೆಕ್ಕಿಂಗ್ ಮಾಡಿ ಲೈಫಲ್ಲಿ. ಅಷ್ಟೇ, ಇನ್ನೇನಿಲ್ಲ. ಲೈಫ್ನ ಎಂಜಾಯ್ ಮಾಡಬೇಕು. ಎಂಜಾಯ್ ಎವ್ರಿ ಸೆಕೆಂಡ್. 4ನೇ ದ್ವಾರಕ ಗಾಯ್ಸ್ ಸಿಕ್ತು. 3ನೇದರಿಂದ 4ನೇದು ತುಂಬ ಹತ್ರ ಇದೆ. ಬನ್ನಿ ಹತ್ತನ. ಸ್ಟೆಪ್ಸ್ ಇದೆ, ಬಟ್ ನಾವು ಸ್ಟೆಪ್ಸ್ ಚೂಸ್ ಮಾಡಲ್ಲ. ಈ ಕಡೆ ಪಕ್ಕದ ಬಂಡೆ ಮೇಲೇ ಹತ್ಕೊಂಡು ಹೋಗೋದು. ಸಪ್ಪ ಅಯ್ಯಪ್ಪ, ಮೈ ಗಾಡ್, ವ್ಯೂ ಮಾತ್ರ ಕ್ರೇಜಿ. ಗೈಸ್, ಇಲ್ಲಿ ಎಂಟ್ರಿ ಆಗ್ತಾಯಿದ್ವಿ. ಇಲ್ಲೊಂದು ದಾರಿ ಕಾಣಿಸ್ತು. ಬನ್ನಿ ನೋಡೋಣ ಏನಿದೆ ಅಂತ. ಅಯ್ಯಪ್ಪ, look at guys. ಅಪ್ಪ, ಆಳ ಇದೆ ಮಾತ್ರ ಕೆಳಗಡೆ. ಸೊ ಯಾರೆಲ್ಲ ಬರ್ತೀರೋ, ಇಲ್ಲಿ ಎಂಟ್ರಿ ಆಗೋ ಮುಂಚೆ 4ನೇ ದ್ವಾರಕ ಆದಮೇಲೆ ನೀವು ಮೇಲೆ ಹೋಗ್ಬೇಕಾದ್ರೆ ಇಲ್ಲೇ ಇದೆ. ಇಲ್ಲಿ ಬನ್ನಿ ಒಳಗಡೆ. ಚೆನ್ನಾಗಿದೆ ವ್ಯೂ ಮಾತ್ರ. ಇಲ್ಲಿ ಯಾರು HSC ಕಂದ ಅಂತೆ, ಈ ಥರ ಎಲ್ಲ ಬರೆಯೋಕ್ಕೆ ಹೋಗ್ಬೇಡಿ. ನೇಚರ್ ನಾಲ್ ಮಾಡಿಬಿಡಿ ಗೈಸ್ ಅಷ್ಟೇ. ಇದೇ ಫಸ್ಟ್ ಒಂದು ನಾನು ನೋಡಿದ್ದು. ಯಾವ ಬಂಡೆ ಮೇಲೆ ಆ ಥರ ಬರೆದಿಲ್ಲ ಯಾರೂ. ಆ ಥರ ಬರೋಕ್ಕೆ ಹೋಗ್ಬೇಡಿ ಅಷ್ಟೇ. ಸ್ಟೆಪ್ಸ್ಗಿಂತ ಇದೇ ಬೆಸ್ಟ್. ಸೊ ಗ್ರಿಪ್ ಇರುತ್ತೆ ಗೈಸ್. ಇದೊಂದು ಫೈನಲಿ 5ನೇ ದ್ವಾರಕ ರೀಚ್ ಆದ್ವಿ. ಈ 5ನೇ ದ್ವಾರಕದ ಹತ್ರನೇ ಇವಾಗ ನಾನು ತೋರಿಸಿದ ಲೊಕೇಶನ್ ಇರೋದು. 5ನೇ ದ್ವಾರಕ ಬರೋ ಮುಂಚೆ ಅಲ್ಲಿ ಹೋಗ್ಬಿಟ್ಟು ಬನ್ನಿ, ಒಂದ್ಸತಿ ವಿಸಿಟ್ ಮಾಡಿ. ನಮಸ್ಕಾರ 5ನೇ ದ್ವಾರಕಕ್ಕೆ. ನೋಡಿ ಗೈಸ್, ಮಳೆ ಇಲ್ಲ ಪುಣ್ಯಕ್ಕೆ. ಮಳೆ ಇದ್ದಿದ್ರೆ ಇನ್ನೂ ಫಾಗ್ ಜಾಸ್ತಿ ಇರೋದೇನೋ. ಮಳೆ ಇಲ್ದೇ ಫಾಗ್ ಈ ಥರ ಇದೆ. ಇಮ್ಯಾಜಿನ್ ಮಾಡಿ ಮಳೆ ಬಂದರೆ ಇನ್ನು ಹೆಂಗಿರ್ಬೋದು ಅಂತ. ಅಷ್ಟೊಂದೇನು ಟೈರ್ಡ್ ಆಗಲ್ಲ. ಸೊ ಯು ಕ್ಯಾನ್ ಮ್ಯಾನೇಜಬಲ್. ಗಾಯ್ಸ್, ಅರ್ಧ ರೀಚ್ ಆಗಿದ್ದೀವಿ. ಫಾಗ್ ನೋಡಿ ಗೈಸ್, ಇನ್ನೂ ಹಂಗೆ ಇದೆ. 6:30 ಆಗಿದೆ. ಸೊ ಇಲ್ಲಿ ಸ್ಟೆಪ್ಸ್ ಇದೆ, ಬಟ್ ಸ್ಟೆಪ್ಸ್ನ ಚೂಸ್ ಮಾಡಿಬಿಡಿ. ಬಿಕಾಸ್ ಇಟ್ಸ್ ಗಿವ್ ಕಂಫರ್ಟೇಬಲ್ ಆಗಿ ಯಾವತ್ತೂ ಲೈಫಲ್ಲಿ ಇರಬಾರ್ದು. ನಿಮ್ಮ ಕಂಫರ್ಟ್ ಝೋನಿಂದ ಈಚೆ ಬನ್ನಿ. ಸೊ ಐ ಚೂಸ್ ಬಂಡೆ ಮೇಲೇ ನಡ್ಕೊಂಡು ಹೋಗ್ಬೇಕು. ಸೊ ಆವಾಗಲೇ ಟ್ರೆಕ್ಕಿಂಗ್ ಅನ್ಸೋದಲ್ವ. ಆ ಫೀಲಿಂಗ್ ಬರ್ಬೇಕು ಗಾಯ್ಸ್, ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ ಅಂತ. ಸುಮ್ಮನೆ ಬಂದ್ವಿ, ಸ್ಟೆಪ್ಸ್ ಹತ್ತಿದ್ವಿ, ಹೋದ್ವಿ, ನೋ, ದಟ್ಸ್ ನಾಟ್. ಸೊ ನೀವು ಬಂಡೆ ಮೇಲೆ ನಡ್ಕೊಂಡು ಹೋಗ್ಬೇಕು, ಆವಾಗಲೇ ಅದನ್ನು ಟ್ರೆಕ್ಕಿಂಗ್ ಅನಿಸೋದು. ನೋಡಿ ಗೈಸ್, ಬಟ್ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಸಖತ್ತಾಗಿದೆ. ನೋಡಿ ನೋಡಿ ನೋಡಿ, ನೋಡ ಎಷ್ಟು ಚಂದ ಅಲ್ವಾ? ನೋಡ
ಎಷ್ಟು ಚಂದ. ಅಮೇಝಿಂಗ್. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬನ್ನಿ, ನಿಜ ಎಂಜಾಯ್ ಮಾಡ್ತೀರಾ. ಪೀಸ್ಫುಲ್ ಸ್ಮಾಲ್ ಟ್ರಿಪ್ ಥರ ಇದು, ಜಾಸ್ತಿ ಟೈಮು ಹಿಡಿಯೋಲ್ಲ. ಯಾರೆಲ್ಲ ಬೆಂಗಳೂರಿಂದ ಬರ್ತೀರಾ, ಇಟ್ ಟೇಕ್ಸ್ ಆಲ್ಮೋಸ್ಟ್ 1 hour ಅಷ್ಟೇ ಗೈಸ್, ಹಾರ್ಡ್ಲಿ. ಈ ವೆದರ್ ಬೇಕಂದರೆ ನೋಡಿ, ನನ್ನ ಹಿಂದೆ ಸನ್ರೈಸ್ ಆಗ್ತಿದೆ, ಕಾಣಿಸ್ತಿದೆ ಅನಿಸುತ್ತೆ. ಮೇಳೋದ್ಮೇಲೆ ಇನ್ನೂ ಗೊತ್ತಾಗುತ್ತೆ ಸನ್ಸೆಟ್ ಹೆಂಗಿರುತ್ತೆ, ಸನ್ರೈಸ್ ಸಾರಿ. ಚೆನ್ನಾಗಿರುತ್ತಾ? ಓಕೆ, ಯಾರೋ ಇಲ್ಲೇ ಲೋಕಲ್ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಂ, ಹೇಳ್ತೀರಾ ಏನಾದ್ರು? ಓಕೆ ಸರ್. ಆತ್ಮೀಯ ಪ್ರವಾಸಿಗರೇ, ಎಲ್ರಿಗೂ ನಮಸ್ಕಾರ. ಇದು ಉತ್ರಿ ಬೆಟ್ಟ ಅಂತೇಳಿ ಬೆಂಗಳೂರಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಬೆಟ್ಟಕ್ಕೆ ಒಂದು ದಿವಸ ಚಾರಣಕ್ಕೆ ತುಂಬ ಮಾಡಿಸಿದಂಥ ಒಂದು ಪ್ರಾಶಸ್ತ್ಯವಾಗಿರ್ತಕ್ಕಂಥ ಒಂದು ಸ್ಥಳ. ನಿಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು, ನಿಮ್ಮ ನಂಟ್ರಿಸ್ಟ್ರ ಜೊತೆ ಆಗಿರ್ಬೋದು, ಸ್ನೇಹಿತರ ಜೊತೆ ಆಗಿರ್ಬೋದು ಬಂದರೆ ತುಂಬ ಚೆನ್ನಾಗಿದೆ. ಈ ಒಂದು ಬೆಟ್ಟವನ್ನು 3 ಜನ ಆಳ್ವಿಕೆ ಮಾಡಿದ್ದಾರೆ. ಕೆಂಪೇಗೌಡರು, ಮೈಸೂರು ಮಹಾರಾಜರು ಮತ್ತು ಟಿಪ್ಪು ಸುಲ್ತಾನ್ ಅಂತಕ್ಕಂಥವ್ರು ಆಳ್ವಿಕೆ ಮಾಡಿದ್ದಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಕೊಳ ಅಂತಕ್ಕಂಥದ್ದು ಇದೆ. ಆ ಒಂದು ಕೊಳ ಅಂತಕ್ಕಂಥದ್ದು ಶಿವಗಂಗೆಗೆ ಸುರಂಗ ಮಾರ್ಗ ಇದೆ. ಅದಾಗಿದ್ದಾದಮೇಲೆ ದೇವಸ್ಥಾನದ ಪಕ್ಕದಲ್ಲೇ ಒಂದು ನಾಣ್ಯ ಮುದ್ರಣ ಸ್ಥಳ ಇದೆ. ಅದಾಗಿದ್ದಾದಮೇಲೆ ಒಂದು ರಾಗಿ ಬೀಸ್ತಕ್ಕಂಥ ಕಲ್ಲಿದೆ. ಅದಾಗಿದ್ದಾದಮೇಲೆ ಒಂದು ಎಲಿಫೆಂಟ್ ಕೇವ್ಸ್ ಇದೆ. ಮತ್ತು ಅದಾಗಿದ್ದಾದಮೇಲೆ ಅಕ್ಕ ತಂಗಿದಿರ ಕೊಳ ಇದೆ. ಹಾಗಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ನೋಡೋದಕ್ಕೆ 2 ಕಣ್ಣು ಸಾಲದು. ಹಾಗಾಗಿ ನಿಮ್ಗೆ ಏನಾದ್ರೂ ಬೆಟ್ಟದ ಬಗ್ಗೆ ಮಾಹಿತಿ, ಊಟ, ತಿಂಡಿ ಮತ್ತು ಏನಾದರೂ ರೂಮ್ ಬೇಕು ಅಂತಂದರೆ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ನಂಬರ್ ಬಂದು 9743692066 ಅಂತೇಳಿ. ನಮಸ್ಕಾರ ಪ್ರವಾಸಿಗರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್. ನಾವು ಟೀಚರನ್ನೇನೆ. ಇಲ್ಲ, ಖಂಡಿತ. ಥ್ಯಾಂಕ್ ಯು ಸರ್. ತುಂಬ अभी मजा आएगा ना भिड़ो. ಹೆಂಗಿತ್ತು? How was the memorable one? Where are you from, everyone? Gujarat. Guys, ಗುಜರಾತ್ ಇಂದ ಬಂದಿದ್ದಾರೆ ನೋಡಿ. Yeah, you enjoyed? Yeah, very much. Thank you. ಗೈಸ್, ಗುಜರಾತಿಂದ ಎಲ್ಲ ಬರ್ತವ್ರೆ. ನೀವು ಬೆಂಗಳೂರಲ್ಲಿ ಇತ್ಕೊಂಡು ಬಂದಿಲ್ಲ ಅಂದರೆ ವೇಸ್ಟ್ ಗೈಸ್. ಸೊ ಟೀಚರ್ ಹೇಳ್ದಂಗೆ ಬನ್ನಿ, ಅವ್ರ ನಂಬರ್ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೇಕಾದರೆ ಬನ್ನಿ. ಜಸ್ಟ್ ಎಂಜಾಯ್ ಅಷ್ಟೇ. ರಿಂಗಣ ಹೊಸತನ ತನುವೈ ನರ್ತನ, ತಿಂಗಳ ಬೆಳಕನ ಕಂಡೇ ಸಂಜನ, ಧರೆಗಿಳಿದ ಕಿನ್ನರಿಗೆ ವಿಸ್ಮಯದ ಕಿರಣವೆನಿ.